ಶಿವಮೊಗ್ಗದಲ್ಲಿ ಮುಂದುವರೆದ ಮಳೆಗ ಅವಾಂತರ, ಅರ್ಧಂಬರ್ಧ ಕಾಮಗಾರಿಗಳಿಂದ ಜನರಿಗೆ ಗೋಳು, ಭಾರೀ ಮಳೆಯಿಂದ ಮನೆಗೆದುರು ಕೊಚ್ಚಿ ಬಂದ ಮಣ್ಣು. ಸಾಗರ ತಾಲೂಕಿನ ತುಮರಿ ಗ್ರಾಮದಲ್ಲಿ ನಡೆದಿರುವುದು ಘಟನೆ. ಇಂದಿರಾ ಗಾಂಧಿ ವಸತಿ ಶಾಲೆ ಕಾಮಗಾರಿಯಿಂದ ತೊಂದರೆ. ವಸತಿ ಶಾಲೆ ಕಾಮಗಾರಿಗೆ ಗುಡ್ಡದಲ್ಲಿ ಜಾಗ ನೆಲಸಮ. ಮಳೆ ಹೆಚ್ಚಾಗಿ ಕೊಚ್ಚಿ ಬಂದ ಕಾಮಗಾರಿ ಜಾಗದ ಮಣ್ಣಿನಲ್ಲಿ ಮುಚ್ಚಿ ಹೋದ ಸಿಗಂದೂರು ಕೊಲ್ಲೂರು ಮುಖ್ಯ ರಸ್ತೆ ಕೆಳಗಿದ್ದಂಥ 16 ಮನೆಗಳಿಗೂ ಮಣ್ಣು ನುಗ್ಗಿಬಿಟ್ಟಿದೆ. ಆ ಪ್ರಮಾಣದಲ್ಲಿ ಶಿವಮೊಗ್ಗ ಸಾಗರ ಈ ಭಾಗದಲ್ಲಿ ಮಳೆ ಆಗ್ತಾ ಇರೋದು. ವಿಪರೀತ ಮಳೆಗೆ ಆರ್ಭಟಕ್ಕೆ ರಸ್ತೆನೇ ಕಾಣಿಸ್ತಾ ಇಲ್ಲ. ರಾತ್ರಿ ಇಲ್ಲಿ ಗುಡ್ಡದ ಮಣ್ಣು ಪೂರ್ತಿ ಬಂದು ಕೆಳಗಡೆ ಇರೋ ಮನೆಗೆಲ್ಲ ತುಂಬಿದೆ. ನಾವು 1 ತಿಂಗಳಿಂದ ಹೇಳಿತ್ತಿಲ್ಲಿ ಇಲ್ಲಿ ಅಗಿಬೇಡಿ, ಇಲ್ಲಿ ಗುಡ್ಡ ಹಿಂಗೆ ಸ್ವಲ್ಪ ಸ್ಲೋಪ್ ಇದೆ. ನೀವು ಈಗ ಜನಗೆಲ್ಲ ಈಗ ನೋಡ್ತಾ ಇರ್ತೀವಿ ನ್ಯೂಸಲ್ಲೆಲ್ಲ, ವಯನಾಡು ಅದು ಇದು ಅಂತೆಲ್ಲ ನೋಡ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿ ಈ ಮಳೆ ಬರುವಾಗಿಲ್ಲ ಆಗೋದು. ಇದು ಇಂದಿರಾ ಗಾಂಧಿ ವಸತಿ ಶಾಲೆ ಹೊರದಿದ್ದು ಇವ್ರು ಅಗದು ಈಗ, ಮತ್ತು ಈ ಕಡೆ ರಂಗಮಂದಿರ ಇದೆ. 2 ಜನ ಅಗದು ಇಲ್ಲಿ ಚರಂಡಿಗೆ ನೀರು ಬಿಟ್ಟಿದ್ರು. ರಾತ್ರಿ ಮಳೆ ಸ್ವಲ್ಪ ಜೋರಾಗಿ ಬಂತು, ಈ ಮನೆಯೊಳಗೆ ನೀರು ನುಗ್ಗಿದೆ. ಈಗ ಒಂದು 2-3 ಲೋಡಷ್ಟು ಮಣ್ಣು ಮನೆ ಅಂಗಳದಲ್ಲಿದೆ. ಮನೆ ಬಿದ್ದೋಗಾಗಿದೆ. ಯಾವುದೇ ರೀತಿಯಂತಹ ಈಗ ಬೆಳಿಗ್ಗೆ ಆಗಿದ್ದೀವಿ, ಈಗ ತೆರವುಗೊಳಿಸ್ತಾ ಇದ್ದಾರೆ. ಇದೇ ಥರ ರಾತ್ರಿ ಮಳೆ ಬಂದರೆ ಮತ್ತೆ ಮನೆಯೊಳಗೆ ನೀರು ನುಗ್ಗುತ್ತೆ. ನಿನ್ನೆ ರಾತ್ರಿ ಇಲ್ಲಿ ಗುಡ್ಡದ ಮಣ್ಣು ಪೂರ್ತಿ ಬಂದು ಕೆಳಗಡೆ ಇರೋ ಮನೆಗೆಲ್ಲ